ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇದು ಆರ್ ಡಿ ರೆಸಾರ್ಟ್ ವಿಡಿಯೋ ಪಾರ್ಟ್ 2. ಫಸ್ಟ್ ವಿಡಿಯೋನ ಯಾರು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಇದು ಆಫೀಸು. ಇಲ್ಲಿ ಬಂದು ಅಮೌಂಟ್ನ ಕಟ್ಟಿ ಹೋಗಬೇಕು. ಪ್ಯಾಕೇಜಲ್ಲಿ ಓನ್ಲಿ ಕ್ಯಾಶು ಮತ್ತು ಕಾರ್ಡು, ಯಾವುದೇ ರೀತಿ ಫೋನ್ಪೇ ಗೂಗಲ್ ಪೇ ಇಲ್ಲ. ಅದೇ ಅಮೌಂಟ್ನ ಪೇ ಮಾಡಿಬಿಟ್ಟು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಈಚೆ ಕಡೆ ಈ ಥರ ಟ್ಯಾಗ್ ಕೊಟ್ಟರು. ಈ ಟ್ಯಾಗು ಕಂಪಲ್ಸರಿ ಇರಲೇಬೇಕು. ಟ್ಯಾಗ್ ಏನಾದ್ರು ಕಿತ್ತೋಯ್ತು ಅರ್ಧೋಯ್ತು ಅಂದರೆ ಅಲ್ಲಿ ನಿಮ್ಗೆ ಯಾವುದೇ ಗೇಮ್ಗಳನ್ನ ಆಡೋಕ್ಕೆ ಕೊಡೋಲ್ಲ. 4 ಗೇಮ್ಗಳಿಗೆ ದುಡ್ಡು ಕೊಟ್ಟೆ ಆಡಬೇಕು ನೀವು. ಯಾವುದೇ ರೀತಿ ನಾವು ಕೊಟ್ಟಿರೋ ಅಮೌಂಟಲ್ಲಿ ಅದು ಆ್ಯಡ್ ಆಗಿರಲ್ಲ. ಒಂದು 4 ಗೇಮ್ ಮಾತ್ರ ಇರುತ್ತೆ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಆ್ಯಡ್ ಆಗಿರುತ್ತೆ. ಸೊ ಇಲ್ಲಿ ಬಂದು ಅಮೌಂಟ್ ಕಟ್ಟಿ ಬಂದಮೇಲೆ ಇಲ್ಲಿ 4 ಜ್ಯೂಸ್ ಕೊಡ್ತಾರೆ. ಅಂದರೆ ಜ್ಯೂಸು ಬಂದು ಆ ಅಮೌಂಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅಲ್ಲಿಂದ ಜ್ಯೂಸ್ ಕುಡಿಯೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದು. ಯಾಕೆಂದರೆ ತುಂಬ ಜನ ಇದ್ದಾರಲ್ಲ, ಸೊ ಹಂಗಾಗಿ ಎಲ್ಲರಿಗೂ ಕೊಡ್ತಾಯಿದ್ರು. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಅದೇ ಥರನೇ ಇನ್ನೊಂದೇನಪ್ಪ ಅಂದರೆ, ಯಾರು ಹೋಗಬೇಕಿದೆ ದಯವಿಟ್ಟು ಕ್ಯಾಶ್ ತೊಗೊಂಡೋಗಿ ಅಥವಾ ಕಾರ್ಡ್ ತೊಗೊಂಡೋಗಿ. ಫೋನ್ಪೇ ಗೂಗಲ್ ಪೇ ನಂಬ್ಕೊಂಡು ಯಾರೂ ದಯವಿಟ್ಟು ಹೋಗಬೇಡಿ. ಏನಕ್ಕಪ್ಪ ಅಂತಂದರೆ ಅಲ್ಲಿ ವರ್ಕ್ ಆಗೋಲ್ಲ. ಇನ್ನೊಂದು ಅದನ್ನು ಅವರು ಅಲ್ಲಿ ಅಲೋ ಮಾಡಲ್ಲ, ಫಸ್ಟೇ ಹೇಳ್ಬಿಡ್ತಾರೆ. ಬಟ್ ನಮಗೆ ಫೋನ್ ಮಾಡಿ ಕೇಳಿದಾಗ ಯಾರೂ ಇನ್ಫಾರ್ಮ್ ಮಾಡಿಲ್ಲ ಇದ್ರ ಬಗ್ಗೆ. ಯಾರು ಇದು ಗೂಗಲಲ್ಲಿ ಚೆಕ್ ಮಾಡಿದ್ರು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗಲಿಲ್ಲ ನಮಗೆ. ನಾವು ಕ್ಯಾಶ್ ತೊಗೊಂಡೋಗಿರಲಿಲ್ಲ, ಡೈರೆಕ್ಟು ಅದೇ ಥರನೇ ಹೊರ್ಟೋಗಿದ್ದು. ಅದಾದಮೇಲೆ ಅಲ್ಲಿ ಹೋಗಿ ಕಾರ್ಡ್ ಕೊಟ್ಟಿದ್ದೀವಿ. ಸೊ ಕಾರ್ಡಲ್ಲಿ ಪೇ ಮಾಡಿದ್ದೀವಿ. ಇದೇ 4 ಜ್ಯೂಸ್ಗಳು. ಜ್ಯೂಸ್ ಅಂತೂ ದೇವರಣೆ, ನನಗೆ ಇಷ್ಟನೇ ಆಗಿಲ್ಲ. ಅಲ್ಲಿ ಇದ್ದವ್ರು 4 ಜನಕ್ಕೂ ಸಹ ಇಷ್ಟ ಆಗಲಿಲ್ಲ ಜ್ಯೂಸು. ಅಷ್ಟು ತೃಪ್ತಿಕರ ಇರಲಿಲ್ಲ. ಅದೇನೇನೋ ಜ್ಯೂಸು ಅಂತ ಕೊಟ್ಟರು, ಸಮಾಧಾನ ಆಗಿಲ್ಲ. ಬಟ್ ಕೆಲವೊಬ್ರಿಗೆ ಅದು ಇಷ್ಟ ಆಗುತ್ತೇನೋ. ಬಟ್ ನಾನಂತೂ ಯಾವತ್ತೂ ಜೀವಮಾನದಲ್ಲಿ ಕುಡಿದಿಲ್ಲ, ಸೊ ನನಗೂ ಯಾವತ್ತೂ ಇಷ್ಟ ಆಗಲಿಲ್ಲ ಜ್ಯೂಸು. 2 ಜ್ಯೂಸನ್ನು ಟ್ರೈ ಮಾಡಿದೆ, ಇಷ್ಟ ಆಗಿಲ್ಲ. ಅದಾದಮೇಲೆ ಸೀದಾ ಬಂದು ಇದು ಕೋಣದ ಮೇಲೆ ಕೂತ್ಕೋತಾರಲ್ಲ ಅದ್ರ ಹತ್ರ ಬಂದು ಸಿಕ್ಕಾಬಟ್ಟೆ ಜನ ಇದ್ದರು. ಬೇಡ ಇದ್ರ ಸವಾಸ ಅಂತ ಹೇಳ್ಬಿಟ್ಟು ಶಿಸ್ತಾಗಿ ರೆಸಾರ್ಟ್ ಒಳಗಡೆ ಹೋದು. ಅದು ಎಂಟ್ರಿಯಲ್ಲೇ ಇದೆ. ಅದಕ್ಕೋಸ್ಕರ ಇದು ಬಂದು ಒಳಗಡೆ ಎಂಟ್ರಿ ಪ್ಲೇಸು. ಚೆನ್ನಾಗಿದೆ, ರೆಸಾರ್ಟ್ ಎಲ್ಲ ಸೂಪರಾಗಿದೆ. ಬಟ್ ಏನಪ್ಪ ಅಂತಂದರೆ, ಒಂದು ಬೇಜಾರು ವಿಷಯ ಅಂದರೆ, ನಾವು ಹೋದಾಗ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇತ್ತು. ಅಷ್ಟು ಚೆನ್ನಾಗಿರಲಿಲ್ಲ ಮೇಂಟೆನೆನ್ಸ್ ಎಲ್ಲ. ವಾಟ್ರ್ ಬಲೂನು, ಆಮೇಲೆ ಈ ಗೇಮ್ಗೆಲ್ಲ ದುಡ್ಡು ಕೊಡಬೇಕು ನಾವು. ಫ್ರೀಯಾಗಂತೂ ಇಲ್ಲ. ಫ್ರೀಯಾಗಿದೆ ಅಂತ ನಾವು ಕೇಳಲೂ ಇಲ್ಲ. ಏನಕ್ಕಪ್ಪ ಅಂದರೆ ಅದು ಗೇಮ್ ನಾವು ಆಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಈ ಥರ ಇದಕ್ಕೆ ಬಂದು, ಇದಕ್ಕೆ ಏನಂತಾರೆ ಚಾಟ್ರ್ ಬಿಲ್ ಥರ ಕಾಣಿಸುತ್ತೆ. ಬಟ್ ನನಗೆ ಗೊತ್ತಿಲ್ಲ ಅದೇನು ಹೆಸರು ಹೇಳ್ತಾರೆ ಅಂತ. ಯಾವುದೋ ಚಿಕ್ಕ ಹುಡುಗ ಆಡ್ತಾಯಿದ್ದ, ಸಿಕ್ಕಾಬಟ್ಟೆ ಮಜಾ ಮಾಡ್ತಾಯಿದ್ದ. ಇವಳು ಬಂದು ನಮ್ಮ ಹುಡುಗಿ ಆಡ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಕರ್ಕೊಂಡು ಹೋದ್ವಿ. ಅಲ್ಲಿ ಏನಪ್ಪ ಇದರಲ್ಲಿ ಇನ್ನೊಂದು ವಿಶೇಷ ಅಂದರೆ, ಅಲ್ಲಿ ವೆಯ್ಟ್ ಚೆಕ್ ಮಾಡ್ತಾರೆ. ಯಾರು ವೆಯ್ಟ್ ಕಮ್ಮಿ ಇರ್ತಾರೋ, ಅಂದರೆ ಮೋಸ್ಟ್ಲಿ 61 ಒಳಗಡೆ ಇದ್ದರೆ 60 ಒಳಗಡೆ ಇದ್ದರೆ ಮಾತ್ರ ಅಲ್ಲಿ ಆಟ ಆಡಿಸ್ತಾರೆ ಅನಿಸುತ್ತೆ. ಅದ್ರ ಮೇಲೆ ಇತ್ತು ಅಂದರೆ ಯಾವುದೇ ಕಾರಣಕ್ಕೂ ನೀವೇನೇ ಅವರನ್ನು ಕೇಳಿದ್ರೂ ಸಹ ಆಟ ಆಡಿಸಲ್ಲ. ನಾವು ಎಷ್ಟೇ ಕೇಳಿಕೊಂಡು ನಮ್ಮ ಫ್ರೆಂಡ್ನ ಆಡ್ಸೋಕ್ಕೆ ಅಂದ್ಬಿಟ್ಟು ಆಡ್ಸೋಕ್ಕಾಗಲಿಲ್ಲ. ಇಲ್ಲವೇ ಇಲ್ಲ ಅಂದ್ಬಿಟ್ಟು ಅವನು ಮೊದಲೇ ಹಿಂದಿ ಅವನು ಕೇಳಬೇಕಾ, ಯಾವುದಕ್ಕೂ ಒಪ್ಪಲಿಲ್ಲ. ಸೊ ನಮ್ಮ ಹುಡುಗಿನ ಆಟ ಆಡಿಸ್ದೆ, ತುಂಬ ಎಂಜಾಯ್ ಮಾಡಿದ್ಲು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಿರ್ಚ್ಕೊಂಡು ಸ್ವಲ್ಪ ಮೈಂಡ್ ಅಪ್ಸೆಟ್ ಆದಂಗೆ ಆದಳು. ಏನಕ್ಕಪ್ಪ ಅಂದರೆ ತಲೆ ಸುತ್ತೋ ಥರ ಆಗುತ್ತೆ, ಹೊಟ್ಟೆ ಎಲ್ಲ ತೊಳ್ಸೋ ಥರ ಆಗುತ್ತೆ ಇದನ್ನು ಆಡ್ತಾಯಿದ್ರೆ, ಅಪರೂಪ ಕಾಡೋರಿಗೆ. ಸೊ ನಮ್ಮ ಹುಡುಗಿ ಕೈಯಲ್ಲಿ ಆಗಿಲ್ಲ, ತುಂಬ ಕಿರ್ಚಾಡಿದ್ಲು. ನಾನು ಅದೆಲ್ಲ ವೀಡಿಯೋ ಮ್ಯೂಟ್ ಮಾಡಿದ್ದೀನಿ. ಹೊಟ್ಟೆ ಎಲ್ಲ ತೊಳ್ಸಂಗೆ ಆಗ್ತೈತೆ ಹಂಗೆ ಅಂದ್ಬಿಟ್ಟು ಎಗರಾಡ್ತಾಯಿದ್ಲು. ಅದಾದಮೇಲೆ ಸೀದಾ ಇದು ಬಂದು ವಾಟರಲ್ಲಿ ದೋಣಿಗಳು ತುಳಿತಕೊಂಡು ಹೋಯ್ತಾರಲ್ಲ ಅದು. ಸೊ ಅಲ್ಲಿಗೆ ಬಂದು ಅಲ್ಲಿ ಸಿಕ್ಕಾಪಟ್ಟೆ ಜನ ಇದ್ರು ಅಂತ ಇದು ಒಳಗಡೆ ಎಂಟ್ರಿ ಕೊಟ್ಟು. ತುಂಬ ಒಳಗಡೆ ಎಲ್ಲ ಚೆನ್ನಾಗಿದೆ. ಇದೆಲ್ಲ ಗುಹೆ ಥರ ಮಾಡಿದ್ದಾರೆ, ಸೂಪರಾಗಿದೆ. ಅದೆಲ್ಲ ಊಟದ ಹಾಲು, ಅಂದರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ಸ್ವಲ್ಪ ಕಾಸ್ಟ್ಲಿಯಲ್ಲಿ ಬಂದಿರ್ತಾರಲ್ಲ ಅವರಿಗೆಲ್ಲ ಇದು ಊಟದ್ದು ಮನೆ ಥರ ಗುಹೆ ಒಳಗಡೆ. ಅದಾದಮೇಲೆ ಇದೆಲ್ಲ ನೋಡಿ, ಇಲ್ಲೆಲ್ಲ ಕುತ್ಕೊಂಡು ಊಟ ಮಾಡ್ಬೋದು. ಮಧ್ಯಾಹ್ನ ಊಟದ ಟೈಮಲ್ಲಿ ಬಂದಾಗ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇರ್ತಾರೆ ಅಂತ. ಸಿಕ್ಕಾಪಟ್ಟೆ ಜನ ಇರ್ತಾರೆ. ಇವಾಗೆಲ್ಲ ಬಂದು ಆಟ ಆಡೋಕ್ಕೆ ಹೋಗಿದ್ದಾರೆ. ಟೈಮು ಒಂದು 12 ಗಂಟೆ 12:15 ಆಗಿದೆ. ಇನ್ನು ಊಟದ ಟೈಮು ಆಗಿಲ್ಲ. ಸೊ ಹಂಗಾಗಿ ಅಲ್ಲಿ ಯಾರೂ ಜನಗಳು ಇರಲಿಲ್ಲ. ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಅದೇ ರೈನ್ ಡ್ಯಾನ್ಸು. ಬಟ್ ಅದು ನನಗೆ ಅದು ಗೊತ್ತೇ ಇರಲಿಲ್ಲ. ಲಾಸ್ಟಲ್ಲಿ ಮನೆಗೆ ಬರುವಾಗ ಗೊತ್ತಾಗಿದ್ದು ರೈನ್ ಡ್ಯಾನ್ಸ್ ಅದೇ ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ತುಂಬ ಮಾತಾಡ್ಕೊಂಡು ಹೋಗಿದ್ವಿ. ಅದಾದಮೇಲೆ ಸೀದಾ ಇದು ಟೇಬಲ್ ಟೆನ್ನಿಸ್ಸು, ಸಣ್ಣ ಪುಟ್ಟ ಗೇಮ್ಗಳೆಲ್ಲ ಇಲ್ಲಿ ಆಡ್ತಾಯಿದ್ರು. ನಾವೆಲ್ಲ ಏನೋ ಇದನ್ನು ಆಡೋಕ್ಕೆ ಹೋಗಿಲ್ಲ, ಏಕೆಂದರೆ ಅದೇನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನಮಗೆ. ಅದಾದಮೇಲೆ ನಾನು ಮೈಕ್ ಹಾಕ್ಕೊಂಡು ತುಂಬ ಮಾತಾಡಿದ್ದೆ.
ಮೈಕಲ್ಲಿ ಯಾವುದೋ ರೆಕಾರ್ಡೇ ಆಗಿಲ್ಲ. ಇದೆಲ್ಲ ಬಂದು ನೋಡಿ, ಇದು ವಾಟರ್ ಬಲೂನು. ಇದು ಪಂಚರ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ. ಏರ್ ಹೊಡೆದು ಆಟ ಆಡಿಸೋರು. ಅದು ಲಾಸ್ಟಲ್ಲಿ ಗೊತ್ತಾಯ್ತು ನಮಗೆ. ತುಂಬ ಅಂದರೆ ತುಂಬ ಜನಗಳು ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ಸಂಡೇ ಸಿಕ್ಕಾಪಟ್ಟೆ ರಶ್ಶು. ಹೋದರೆ ದಯವಿಟ್ಟು ಯಾರು ಸಂಡೇ ಮಾತ್ರ ಹೋಗಲೇಬೇಡಿ. ಏನಕ್ಕೆ ಅಂದರೆ ನೀವು ಯಾವುದನ್ನು ಏನೂ ಆಟ ಆಡೋಕ್ಕಾಗಲ್ಲ. ಸ್ವಿಮ್ಮಿಂಗ್ ಫೂಲಲ್ಲಂತೂ ಜನಗಳು ಮುತ್ಕೊಂಡ್ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಜನ. ಅಲ್ಲಿ ಹೋದರೆ ಒಳಗಡೆ ಇಳಿಯೋಕ್ಕೆ ಮನಸ್ಸು ಬರಲಿಲ್ಲ. ಏನಕ್ಕೆ ಅಂತ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಸ್ವಿಮ್ಮಿಂಗ್ ಫೂಲ್ ಒಳಗಡೆ ತುಂಬ ಜನ ಇದ್ದರೆ ಏನಕ್ಕೆ ಇಳಿಯಲ್ಲ. ಕೆಲವು ಜನ ಗೊತ್ತಿರೋರು ಅಂತಂದರೆ ಅದೊಂದು ಇರುತ್ತೆ ವಿಷಯ. ಗೊತ್ತಿದ್ದರೆ ಯಾರು ಕಮೆಂಟ್ ಮಾಡಿ ತಿಳಿಸಿ. ಇದರಲ್ಲಿ ಬಂದು ನಮ್ಮ ಹುಡುಗಿ ಹೋಗ್ತೀನಿ ಅಂತ ಅಂದು, ಸರಿ ಆಯಿತು ಹೋಗು ಧೈರ್ಯ ಮಾಡಿ ಅಂತ ಕಳಿಸ್ದೆ. ಬಟ್ ಏನಪ್ಪ ಅಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು. ಆದ್ರೂ ಈ ಗೇಮ್ನ ಬಂದು ಕಂಪ್ಲೀಟ್ ಮಾಡಿ ಬಂದಳು ನಮ್ಮ ಹುಡುಗಿ. ಮಾಡಿಕೊಂಡೆ ಆ ಕಡೆಯಿಂದ ಬಂದಳು. ಇದರಲ್ಲೂ ಸಹ ಟೈರ್ಗಳೆಲ್ಲ ಪಂಚರ್ ಆಗಿರೋದು, ಕಿತ್ತೋಗಿರೋದು ಎಲ್ಲ ಇದೆ. ಇದು ನಾನು ಇದನ್ನು ಆಡಬೇಕು ಅಂತ ಮಿನಿಮಮ್ ಅಂದರೆ 45 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ. ಅಷ್ಟು ರಶ್ಶು. ಇದೊಂದು ಗೇಮ್ ಆಡೋಕ್ಕೇ ಇದೊಂದು ಸ್ವಲ್ಪ ಈಸಿಯಾಗಿತ್ತು. ನೋಡೋರಿಗೆಲ್ಲ ಒಂದು ಸ್ವಲ್ಪ ಈಸಿ ಕಾಣಿಸ್ತಾಯಿತ್ತು ಅಂತ ತುಂಬ ಜನ ಇದಕ್ಕೆ ಬಂದ್ಬಿಟ್ರು. ಸೊ ಹಂಗಾಗಿ ನಮಗಂತೂ ಟೈಮು 1 ಅವರ್ ಇದರಲ್ಲೇ ವೇಸ್ಟ್ ಆಗೋಯಿತು. ನಾವು 4 ಜನ ಇದನ್ನು ಆಡಿದ್ದು. ಇದಾದಮೇಲೆ ತುಂಬ ಮಾತಾಡಿಕೊಂಡು ನಾನು ನಮ್ಮ ಹುಡುಗಿರೆಲ್ಲ ಬಂದಿದ್ದೀವಿ ಊಟಕ್ಕೆ. ಊಟ ಮಾತ್ರ ಸೀರಿಯಸ್ಸಾಗಿ ಸೂಪರಾಗಿತ್ತು. ನಾನು ವೆಜಿಟೇರಿಯನು, ವೆಜ್ ತಿಂದೆ. ಊಟ ಮಾತ್ರ ಅಲ್ಟಿಮೇಟು. ನಿಮಗೆ ಅಲ್ಲೂ ಸಹ ಮಾಡಿಕೊಡ್ತಾರೆ ದೋಸೆ ಎಲ್ಲ ಬಿಸಿದು. ಊಟದ ಮಾತ್ರ ಮಾತಾಡೋಂಗೆ ಇಲ್ಲ, ಸೂಪರಾಗಿತ್ತು ಫ್ರೆಂಡ್ಸ್ ಊಟ ಮಾತ್ರ. ಇದಾದಮೇಲೆ ಸೀದಾ ಬೋಟಿಂಗ್ ಬಂದು ಹೋಟೆಲಂತೂ ತುಳಿಯೋಕ್ಕೆ ಆಗಲ್ಲ. ಎಲ್ಲ ಬಾ ತಕೊಳ್ಳಿ. ಅಲ್ಲಿ ಮ್ಯಾಕ್ ಹೋಗ್ಬಿಟ್ಟವೆ ನೀರ್ ಹತ್ರ ಬಾ ಅಂದ್ರೆ ವಾಸನೆ ತಡ್ಕೊಂಡಿರ್ತದೆ. ಇಲ್ಲಾಡ್ರಿ ಮೇಲಿಂದ ಏನಾರು ಉದುರಿಗಿರಿಸ್ಬಿಟ್ಟವ್ರು ಇವರು. ರೊಚ್ಚಿಗೆತ್ತ ಡ್ರೈವರ್ಸ್ ಅಲ್ಲ, ಮೈ ಡ್ರೈವರ್ಸ್. ನೀವು ಇಲ್ಲೋಡು ಇವ್ನು ಹೆಂಗ ಆರಾಮಾಗಿ ನಡ್ಕೋಬೇಕು ಅಲ್ಲ, ಹೆಂಗ ಆರಾಮಾಗಿ ನಡ್ಕೋಬರ್ತಾನೆ. ಇಲ್ಲೇ ಒಂದು ರೌಂಡ್ ಹೊಡ್ಸಿ, ಇಲ್ಲೇ ಒಂದು ರೌಂಡ್ ಹೊಡ್ಸಿ. ಅವ್ನು ಅಲ್ಲೆಲ್ಲ ಬೇಕಂತಾನೆ. ಆಮೇಲೆ ಅಂತಿರಿಸ್ರಿ 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 ಕಡಿ ಬ್ಯಾಗ್ ಇಟ್ಕೊಂತೀನಿ. ಈ ಬೋಟಲ್ಲಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವು ನಾವಂತೂ. ಸಖತ್ ಖುಷಿಯಾಗೋಯ್ತು. ಸೊ ಇಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತಾಡಿದ್ದೀವಿ. ಸೊ ಅದೆಲ್ಲ ಆಡಿಯೋನ ಹಾಕೋಕ್ಕಾಗಲ್ಲ. ಆ ಬೋಟಿಗಂತೂ ಗ್ರೀಸೇ ಹಾಕಿರಲಿಲ್ಲ. ಇನ್ನೊಂದು ರೌಂಡ್ ಯಾರು ಇಲ್ಲ, ಇನ್ನೊಂದು ರೌಂಡ್ ಹೊಡೀರಿ. ಇಲ್ಲೇ ಒಂದು ರೌಂಡ್ ಹೊಡೀರಿ, ಏನಾಗಲ್ಲ. ಇಲ್ಲಿ ಸ್ವಲ್ಪ ಹೊತ್ತು ಬಂದು ಕ್ರಿಕೆಟ್ ಆಡಿ ಆಮೇಲೆ ನೆಕ್ಸ್ಟು DJ ಹೊರಟು. ಸೊ DJ ಸ್ಟಾರ್ಟ್ ಆಯಿತು. DJ ಪಾರ್ಟಿ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಸಾಯಂಕಾಲ ಆಗೋಗಿತ್ತು. ಸೊ ಹಂಗಾಗಿ ನಮಗೆ DJಯಲ್ಲಿ ಆಡೋಕ್ಕಾಗಿಲ್ಲ, ಮಳೆಯಲ್ಲಿ ನೆನೆಯೋಕ್ಕಾಗಿಲ್ಲ. ನಾವಂತೂ ಆಡೋಕ್ಕೆ ಹೋಗಿಲ್ಲ. ನೋಡಿ ಖುಷಿಪಟ್ಟು ಎಂಜಾಯ್ ಆಗೋಗಿತ್ತು. ಸೊ ಹಂಗಾಗಿ ನಾವು DJ ಆಡಲಿಲ್ಲ. DJ ಪಾರ್ಟಿನ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಿದ್ವಿ. ತುಂಬ ಟೈಮ್ ಆಗೋಗಿತ್ತು. ಸ್ನ್ಯಾಕ್ಸ್ ಎಲ್ಲ ಏನೂ ತಿಂದಿಲ್ಲ. ಸೊ ಇಲ್ಲಿಂದ ನಾವು ಹೊರಟು ಆಲ್ಮೋಸ್ಟ್ 5:30 ಆಗೋಗಿತ್ತು. ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ನಾವು ಬಂದಾಗ ಸ್ವಲ್ಪ ಕಮ್ಮಿ ಆಗಿತ್ತು. ನಾವು ನಿಂತ್ಕೊಂಡ್ರೆ ಮತ್ತೆ ಮಳೆ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಬಿಟ್ಟು ಶಿಸ್ತಾಗಿ ನಾವು ಮನೆ ಕಡೆ ಹೊರಟಿದ್ದೀವಿ. ಇದು ಟ್ರಾಫಿಕ್ ಜಾಮು, ಕನಕಪುರ ರೋಡು ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಫ್ರೆಂಡ್ಸ್ ಇವಾಗ ಮುಗೀತು, ಹೊರಡ್ತಾ ಇದ್ದೀವಿ ಮನೆಗೆ. ಸಿಕ್ಕಾಬಟ್ಟೆ ಮಳೆ ಬಂದೈತೆ ಕನಕಪುರದಲ್ಲೆಲ್ಲ. ರೆಸಾರ್ಟ್ ಹತ್ರನೂ ಸ್ಟಾರ್ಟ್ ಆಗಿತ್ತು ಮಳೆ. ಮಳೆನೇ ನೆನ್ಕೊಂಡು ಬಂದಿದ್ದೀವಿ. ಇವಾಗ ಜಸ್ಟ್ ವೀಡಿಯೋ ಮಾಡಿದ್ದೀನಿ. ಸಿಕ್ಕಾಬಟ್ಟೆ ಮಳೆ ಬರ್ತಾಯಿದ್ದ ಕಾರಣ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ನೋಡಿರಿ, ಇದು ಟೋಲು ಸಿಕ್ಕಾಬಟ್ಟೆ ರಶ್ ಐತೆ. ಮೋಡ ಆಗೈತೆ, ಮಳೆ ಬರ್ತಾ ಇಲ್ಲ. ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ ಮತ್ತೆ. ಆಲ್ರೆಡಿ ತುಂಬ ಮಳೆ ಬಂದಿದೆ ನೋಡಿರಿ, ನೀರೆಲ್ಲ ನೋಡ್ಬೋದು ಸಿಕ್ಕಾಬಟ್ಟೆ ಬಂದೈತೆ.
ಇನ್ನು ನಮ್ಮ ಫ್ರೆಂಡ್ಸ್ ಬರಬೇಕು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ನಾವೇ ನಮ್ಮ ಮುಂದೆ ಬಂದ್ಬಿಟ್ಟು ಸಿಕ್ಕಾಬಟ್ಟೆ ಟ್ರಾಫಿಕ್ ಜಾಮ್, ಕಿಲೋಮೀಟ್ರ್ಗಟ್ಟಲೆ ಟ್ರಾಫಿಕ್ ಜಾಮ್. ಏನು ಮಾಡೋದು, ಲೇಟ್ ಆಗೋಯ್ತು, ಮಳೆ ಸ್ಟಾರ್ಟ್ ಆಗೋಯ್ತು, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದರು. ಸೊ ನಮ್ಮ ಹುಡುಗಿ ಗಾಡಿ ಓಡಿಸ್ತೀನಿ ಅಂತ ಅಂದ್ಲು. ಸರಿ ಆಯಿತು ಅಂತ ಸ್ವಲ್ಪ ದೂರ ಓಡಿಸು ಅಂತ ಕೊಟ್ಟೆ. ನೀವ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.